ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಚರ್ಚ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳು ಆಲ್ರೆಡಿ ಆನ್ ದ ವೇ ಇದ್ದಾಳೆ, ಬರ್ತಾ ಇದ್ದಾಳೆ. ಸೊ ನಾನು ಕೂಡ ಇವಾಗ ಹೋಗ್ತಾ ಇದ್ದೀನಿ. ಇವತ್ತೇನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಇದ್ದಾಳೆ. ಹಾಯ್ ಮಾಡು. ಹಾಯ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಮಾಡಿಬಿಡಿ, ಯಾರು ಮಾಡಿಬಿಡಿ. ಫ್ರೆಂಡ್ಸ್, ಒಂದು ಟಾಪ್ ತರಿಸ್ತೀನಿ. ಒಳ್ಳೆ ಕಲೆಕ್ಷನ್ ಮಾಡಿ ಕೊಡ್ತಾಳೆ ಅಂತಂದರೆ ನೋಡಿ ಗೈಸ್, ಯಾವ ಥರ ತೋರಿಸ್ತಿದೆ. ಇದು ಫಾರ್ಮಲ್ಸ ಗೈಸ್. ಎಷ್ಟು ಡಬ್ಬ ಟೇಸ್ಟ್ ಅಲ್ವಾ ಗೈಸ್, ಚೆನ್ನಾಗಿ ಟೇಸ್ಟ್ ಮಾಡ್ತಾಳೆ ಅಂತ ನಾನು ಕರ್ಕೊಂಬಂದು. ಚಂದನನ್ ಟೇಸ್ಟ್ ಇದೆ. ಇದು ಅಲ್ಲಂಗ ರಿಜೆಕ್ಟೆಡ್. ಬರೀ ಶೋಕಿ ಮಾಡ್ತಾಳೆ, ಏನೋ ತಗೊಳಕ್ ಬಂದಿಲ್ಲ ಅವಳು. ಹೋಪ್ ಆ ಮಧ್ಯ ಏನೋ ಲೈನ್ ಇದೆ, ಅದಿಲ್ಲ ಅಂದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಏ ಇದು ನೀನ್ ಮಾತ್ರ ಒಂದು ಚೆನ್ನಾಗಿದೆ. ಎಲ್ಲಿದೆಯಾ? ನಾನು ತುಂಬ ಕುಳಿದೆ. ತೋರಿಸಿ, ನೀನು ತೊಗೊಂಡಿದ್ದೆ. ತೋರಿಸಿ. ಆಡಾಡ್ತಿದ್ದೆ ನನ್ನ ಹುಡುಗ ಬಂತು. ನಿಮ್ಗೆ ಹೇಳಿ ಇವತ್ತು ನೆಕ್ಸ್ಟ್ ಚಂದ ನನ್ನ ಮದುವೆ ಗಿಫ್ಟ್ ಇದೆ. ಇಲ್ಲೋ ಅವಳು ಅವ್ಳ ಗಂಡ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದನೇ ಇವಳು ಹಿಂಗೆಲ್ಲ ಆಯ್ತಾ ಇರೋದು. ಬನ್ನಿ. ಬಾ ಆಯ್ತು. ನೋಡಿ ಗೈಸ್, ಮೆಟ್ಲು ಇಳಿಯಕ್ಕೆ ಕಷ್ಟ ಆಗ್ಬಿಟ್ಟು ಲಿಫ್ಟಲ್ಲಿ ಬರಬೇಕಿತ್ತು ಅಂತಾಳೆ. ಸುಂದರಿ ಮನೇಲಿ ವಾಕಿಂಗ್ ಮಾಡ್ಬೇಕು ಅವಾಗ ಅವಾಗ. ಮನೇಲಿ ಯಾಕೆ ಕೂತಿರ್ತೀಯ ನೀನು? ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಟ್ರೈ ಮಾಡ್ತಿದ್ದಾರೆ ನೋಡಿ ಗೈಸ್. ಮಾತಾಡಬೇಕು. ಈ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತವಳೆ ಎಷ್ಟು ನನಗೆ ಕವರ್ ಇಲ್ಲದೆ ನೋಡಿ ಗೈಸ್, ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ವಿ. ಕವರ್ ಬಿದ್ದು ಉಳಿಸಿ ಮನೆಯಿಂದನೇ ಕವರ್ ತಗೊಂಡು. ಮಲೇಶ್ವರ ಬಂತಾ? ಬಿಸಿಲೇ ಇಲ್ಲ, ಬಿಸಿಲು ಹೋಗಿದೆ ಅಷ್ಟೇ. ಟೈಮ್ ಆಗ್ತಿತ್ತು, ಸುತ್ತಿ ಬಿಸಿಲಲ್ಲಿ ಮಳೆ ಬರೋ ಹಾಗಿದೆ. ಹಾಡೇಳಂಗೆ ಮಳೆ ಬರುವ. ನನ್ನ ವಾಯ್ಸ್ ಚೆನ್ನಾಗಿ, ಇವಳ ವಾಯ್ಸ್ ಚೆನ್ನಾಗಿದೆ. ಯಾವಾಗಾದ್ರೂ ಬ್ಲಾಗಲ್ಲಿ ಹಾಡಾಡಕ್ಕೆ ಆಡ್ತೀನಿ ಗೈಸ್, ನೀವು ಕೇಳಿದ್ರೆ ಆಡ್ತೀನಿ. ವಿಡಿಯೋ ಒಂದಿಷ್ಟಕ್ಕೆ ಮಾಡಿ ಅಂತ ಹೇಳು, ಓಡಿದ್ರೆ ಹಾಡಾಡಿ. ಎಷ್ಟಕ್ಕೆ ಹೇಳು, ನೀನು ಹೇಳ್ದಂಗೆ ಮಾಡ್ತೀನಿ. 50-100 ಬೇಡ, 50K ಹೋಗೋಕೆ ಆಡಕ್ಕಲ್ಲಿ ತಿಂದಿರೋ ಕಳಿಸಿನ ನಾವು ಅಲ್ಲಿ ಮುಂದೆ ನಮ್ಮ 11th ಕ್ಲಾಸ್ ಇರ್ತೀವಿ. ಹೆಂಗೆ ನೋಡ್ತಾರೆ, ಒಂದೊಂದು KG ಜನ ಇದ್ದಾರೆ ಸಂಡೇ ಆಗಿ ನೋಡ್ತಾ ಇದ್ದೆ ನಾನು. ನಾವು ಇವಾಗ ಓದ್ತಾರೆ ಅಂತ ನಾವು ಕಾಲೇಜ್ ಡೇಸಲ್ಲಿ ತಿಂತಿದ್ದ ಪಾನಿಪುರಿ ತಿನ್ನಕ್ಕೆ. ಅಯ್ಯೋ ತೋರಿಸ್ ನೋಡೋಣ. ಹಾಕಕ್ಕೆ ಹೋಗ್ತಿದ್ರೆ
ಮೋಟಿವೇಶನ್ ಹೇಳ್ತಾ ಇದ್ದೀನಿ ಹೇಳಿ ಇವಾಗ ಹೇಳು ಹೇಳು ಹೇಳೆ ಹೇಳೆ ಏನು ಯಾರು ಏನು ಮಾಡಲ್ಲ ನೀನೇನು ನೇಮ್ ತಗೊಳ್ಳಲ್ಲ ಹೇಳು ಆಗಲ್ಲ ಇಷ್ಟೊಂದು ಫ್ಯಾನ್ಸ್ ಫ್ರೆಂಡ್ಸ್ ಇವಳು ಪ್ಲೇನಾಗಿ ವಿಡಿಯೋ ಮಾಡ್ತಾರಲ್ಲ ಬೇಜಾರಾಗಲ್ಲ ವ್ಲಾಗ್ ನೋಡೋಕ್ಕೆ ಈ ಥರ ಎಲ್ಲ ನೀನು ನಮಗೆ ಏನು ಡಿಮೋಟಿವೇಶನ್ ಮಾಡೋಂಗಿಲ್ಲ ಮೋಟಿವೇಶನ್ ಮಾತ್ರ ಕೊಡಬೇಕು ನನ್ನ 100 ಸಬ್ಸ್ಕ್ರೈಬರ್ಸ್ಗೆ ಹೇಳು ಏನು ಹೇಳ್ತೀಗ ಮಾಲ್ಗೆ ಹೋಗ್ಬಿಟ್ಟು ಇವಳು ಏನಾದರೂ ಕೊಡ್ಸಿದ್ರೆ ತಿಂದ್ಬಿಟ್ಟು ಶಕ್ತಿ ಪಡ್ಸ್ಕೊಂಡು ಹೇಳ್ತೀನಿ ತಿನ್ನಕ್ಕೆ ಮಾಲ್ಗೆ ಹೋಗ್ಬೇಕಾ ಗೈಸ್ ಇಷ್ಟೊತ್ತು ಮಲ್ಲೇಶ್ವರಂ ರೋಡನ್ನು ಸುತ್ತಿದ್ದೀವಿ ಇವಾಗ ನೆಕ್ಸ್ಟ್ ನಾವು ಅಲ್ಲಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ AC ಕುತ್ಕೊಂಡು ತಣ್ಣಗಾಗಿ ಈ ಫ್ರೂಟ್ ಜ್ಯೂಸ್ ಏನಾದ್ರು ಅಕ್ಕ ಎಷ್ಟು ದಿನ ಆದ್ಮೇಲೆ ಸಿಕ್ಕೊಂಡು ವಟ 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 ಅಂತ ಇದ್ಲು ನಾನು ಕ್ಯಾಮ್ರಾ ಎತ್ತಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ ಹೇಳಲ್ಲ ನಾನು ಅಂತಾಳೆ ಇರಲಿ ಹೇಳು ನಮ್ಮ ವ್ಯೂವರ್ಸ್ ಸ್ವಲ್ಪ ಕೇಳಿಸ್ಕೊಂತಾರೆ ಏನು ಅನ್ನಲ್ಲ ಭಯ ಪಟ್ಕೊಬೇಡ ಅಂದರೆ ಕೇಳಿಸ್ಕೊಂತಲ್ಲ ಅವಳು ಅಲ್ಲ ಗೈಸ್ ಯಾವಾಗೂ ಮುಂಚೆ ಕಾಲೇಜ್ ಟೈಮಲ್ಲಿ ಎಲ್ಲ ಹೋಗೋಣ ಬಾ ಅಂದರೆ ಬರ್ತಾ ಇರಲಿಲ್ಲ ಅಕ್ಕ ನೀನು ಬರ್ತಾ ಇದ್ದೆ ನನ್ನ ಜೊತೆ ಜಾಸ್ತಿ ಬಂದಿರೋದು ಇವಳು ಇಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ನೀನು ಹೋಗ್ಬೇಡ ಅಂತ ಇದ್ಲು ಅವಳು ಬರ್ತಾ ಇರಲಿಲ್ಲ ಇವಾಗ ಅಕ್ಕ ಎಲ್ಲೋದ್ರೂ ಬಾ 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 ಅಂತ ಇದ್ದಾಳೆ ಅದೇ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರೋದು ಅದೇ ಅದಕ್ಕೆ ಅಕ್ಕ ಶಾಪಿಂಗ್ ಎಲ್ಲ ಹೋಗ್ತಾ ಇರೋದು ಮುಂದೆ ನೋಡ್ಕೊಂಬರ್ರೆ ಚಿಕ್ಕನಾ ಮಾಲಲ್ಲಿ ಶಾಪಿಂಗ್ ಮಾಡಿದ್ದೀವಿ ಮಧ್ಯಾಹ್ನದಿಂದ ತಿರುಗಿ ಸಾಕಾಗ್ಬಿಟ್ಟಿದೆ ಕಾಲೊಂದು ಟೈಮ್ ಎಷ್ಟು ಇವಾಗ 5:43 6 o'clock ನಾವು ಬಂದಿರೋದು ಎಷ್ಟು 2 ನೆಕ್ಸ್ಟ್ ಇನ್ನೊಂದು ಶಾಪ್ H&M ಅಲ್ಲಿ ನೋಡ್ಬೇಕಂತ ಇದ್ದೀವಿ ನೋಡ್ಬಿಟ್ಟು ತಗೊಂಡು ಮನೆಗೆ ಚರಂಜಿ ಒಂಚೂರು ಹೊಟ್ಟೆಗೇನಾದರೂ ಹಾಕ್ಕೊಂಡು ಮನೆಗೆ ಹೋಗೋದು ಈ ಪ್ಯಾಂಟ್ ಎಷ್ಟಿರ್ಬೋದು ಗೈಸ್ ನಿಮಗೆ ಈ ಪ್ಯಾಂಟ್ಗೆ ನೋಡ್ಕೊಳ್ಳಿ ಈ ಪ್ಯಾಂಟ್ಗೆ 2000 rupees ನೋಡಿ ನಿಮ್ಗೆ ಯಾಕೆ ಇಲ್ಲಿರುತ್ತೆ ಇವೆಲ್ಲ ವಿಡಿಯೋದಲ್ಲಿ ಹಾಕ್ಬೇಡ ಈಗ ಇಲ್ಲಿ ನೋಡೋದು ತೋರಿಸ್ತೀನಿ ಯಾಕೆ ಯಾಕೆ ನಿಶಾ ಮೈ ಮೇಲೆ ಬಂದೋಳ ನಿಮಗೆ ಅಂತ ಇಲ್ಲ ಆ್ಯಕ್ಚುಲಿ ಇಷ್ಟ ನಾನು ಬಟ್ ತುಂಬ ಡೀಪ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಯಾರಾದ್ರೂ ಬಂದರೆ ಎಲ್ಲಿ ಆಫರ್ ಇದೆ ಕಣೆ ಬಟ್ ಇದು ತುಂಬ ಡೀಪ್ ಇದೆ ನೋಡು ಬರುತ್ತೆ ಏ 1999 ಇತ್ತು 2000 ಇತ್ತು 10% ಆಫರ್ ಮಾಡಿಕೊಟ್ಬಿಟ್ಟು ಎಷ್ಟು 1800 ಕೊಟ್ಟವನೆ ನೋಡಿ ಗೈಸ್ H&M ಇಂದ ಒಂದು ಫಾರ್ಮಲ್ಸ್ ತೊಗೊಂಡಿದ್ದೀನಿ ಫಾರ್ಮಲ್ಸ್ ಬೇಕಿತ್ತು ಬ್ಲಾಗ್ ಮಾಡ್ತಾರೆ ನೋಡಿ
ವ್ಲಾಗ್ ಮಾಡಿದಾಗ ಅದ್ರಲ್ಲಿ ತೋರಿಸ್ತೀನಿ, ನಾನು ಮೆನ್ಷನ್ ಮಾಡ್ತೀನಿ ಇದೇ ತೊಗೊಂಡಿದ್ದೆ ಅಂತ. ಅಲ್ಲ ಇವತ್ತೇನೇನು ತೊಗೊಂಡೋಗಿದ್ದಾಳೆ ಅಂತ ಅದೊಂದು ಬ್ಲಾಗ್ ಮಾಡಾಕ್ತಾಳೆ. ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ. ಮನೆಗೆ ಹೋಗಿ ಎಲ್ಲ ನನ್ನ ರುಚಿ ಥರ ನೋಡ್ತಾ ಇದ್ದಾರೆ. ಯಾಕೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾಳೆ ಮನೇಲಿ. ಓಕೆ ನೆಕ್ಸ್ಟ್ ಅಷ್ಟೇ ಗೈಸ್, ನಾವು ಶಾಪಿಂಗೇ ಮಾಡಿದ್ದೀವಿ. ಬರೀ ಒಂದೊಂದು ಚೂರು ಐಟಮ್ಸ್ ತೊಗೊಂಡಿದ್ದೀವಿ ಬೇಕಾಗಿದ್ದೆಲ್ಲ. ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ಸೊ ಈಗ ಒಂಚೂರು ಹೊಟ್ಟೆಗೆ ಏನಾದರೂ ಹಾಕೋಬೇಕು, ಹೊಟ್ಟೆ ಹಸಿತಾ ಇದೆ. ಹೊಟ್ಟೆಗೆ ಹಾಕ್ಕೊಂಡು ಈ ಮನೇನ ಬಿಸಾಕದ ಆ ಕಡೆ ಎಲ್ಲಾದರೂ ಏನೋ ಗಾಡಿ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ ಮಾತಾಡ್ತಾಳೆ. ಇಲ್ಲ ಗೈಸ್, ಅವ್ರ ಮನೆಗೆ ಹೋಗ್ತಾಳೆ, ನಾನು ನಮ್ಮ ಮನೆಗೆ ಹೋಗ್ತೀನಿ ಅಷ್ಟೇ, ಬೇರೆ ಇಲ್ಲ. ಏನು ಕೇಳಿಸ್ಬೇಕಾ? ನಿಂತ್ಕೊಂಡಿದ್ಯಾ? ಬಾಬಾ ಮನೆಗೆ ಹೋಗ್ಬೇಕೀಗ. ಸೊ ಸದ್ಯಕ್ಕೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ ಗೈಸ್. ಇವ್ರು ನಾನು ಹಿಂಗೆ ಹೋಗುತ್ತೆ, ನಾನು ಹಿಂಗೆ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಇಬ್ಬರು ಶಾಪಿಂಗ್ ಮಾಡಿದ್ದೀವಿ. ಮನೆಗೆ ಹೋಗಿ ನಾನು ತೋರಿಸ್ತೀನಿ. ಹಾಂ, ಖರ್ಚು ಮಾಡಿದ್ದೀವಿ ತುಂಬಾ. ಮನೆಗೆ ಹೋಗಿ ತೋರಿಸ್ತೀನಿ ನಾನೇನು ತೊಗೊಂಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಅವಳು ತೋರಿಸಲ್ಲ, ಯಾಕಂದರೆ ಅವ್ರ ಮನೆ ಬೇರೆ. ಓಕೆ ಬಾಯ್ ಬಾಯ್. ಹಾಯ್ ಗಾಯ್ಸ್, ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಟೈಮ್ ಬಂದು 7:37 ಆಗಿದೆ. ಸೊ ಫುಲ್ ಟಯರ್ಡ್ ಆಗಿದೆ ಗೈಸ್. ಯಾವಾಗ 1:30ಗೆ ಮನೆ ಬಿಟ್ಟಿರೋದು, 7:30ಗೆ ಮನೆಗೆ ಬಂದಿದ್ದೀವಿ. ಸೊ ಇಷ್ಟು ಶಾಪಿಂಗ್ ಮಾಡಿ ನನ್ನ ಫ್ರೆಂಡ್ ಅವಳ ಮನೆಗೆ ಹೋದ್ಲು. ಸೊ ಬೇರೆ ಬೇರೆ ತೋರಿಸ್ಬಿಡ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಫಸ್ಟು ಫಾರ್ಮಲ್ಸ್ ಪ್ಯಾಂಟ್ ಬೇಕಿತ್ತು ಒಂದು, ಅದಕ್ಕೋಸ್ಕರ ಫಾರ್ಮಲ್ ಪ್ಯಾಂಟ್. ಓಕೆನಾ? ಸೊ ಫಾರ್ಮಲ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಇದ್ರದ್ದು ಡೀಟೇಲ್ಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದು ಒಂದು ಟಾಪ್ ಗೈಸ್, ಝೂಡಿಯೋಯಿಂದ ತೊಗೊಂಡಿರೋದು ಈ ಟಾಪು. ಸೊ ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ನಮ್ಮಮ್ಮಂಗೆ ಗಿಫ್ಟ್. ಸೊ ನೆಕ್ಸ್ಟು ನಾನು ತೊಗೊಂಡಿದ್ದೀನಿ ಅಂತ ಗೊತ್ತಿದೆ. ಸೊ ನೆಕ್ಸ್ಟ್ ಇದು ಗೈಸ್, ಇದು ಸ್ಟುಡಿಯೋದಲ್ಲಿ ತೊಗೊಂಡಿರೋದು. ನನಗಂತ ತೊಗೊಂಡಿದ್ದೀನಿ ಒಂದು ಚೂಡಿದಾರ್ ಇರಲಿ ಅಂತ. ಆ್ಯಂಡ್ ನೆಕ್ಸ್ಟ್ ವೈಟ್ ಶೂಸ್ ಬೇಕಿತ್ತು, ನನ್ನ ಹತ್ರ ಇರಲಿಲ್ಲ. ಸೊ ಇದು ಕೂಡ ನೋಡ್ಬೋದು, ಇಲ್ಲಿ ಝೂಡಿಯೋದಲ್ಲಿ ತೊಗೊಂಡಿದ್ದೀನಿ ವೈಟ್ ಶೂಸ್. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಸೊ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಸೊ ನೆಕ್ಸ್ಟ್ ಇದೊಂದು ಟಾಪ್ ಕ್ರಾಪ್ ಟಾಪ್ ಥರ. ಸೊ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಇಷ್ಟ ಆಯಿತು, ಅದಕ್ಕೆ ಸುಮ್ಮನೆ ಹಾಗೆ ಹಾಕೋಬೋದಲ್ಲ ಅಂತ ತಗೊಂಡು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಶರ್ಟ್. ಆ್ಯಂಡ್ ನೆಕ್ಸ್ಟ್ ಶೆಕೆ ಆಗ್ತಿದೆ ಗೈಸ್, ಅಲ್ಲಿಂದ ನಡ್ಕೊಂಡು ಬಂದೆ. ಸೊ ಇದು ಒಂದು ಟಾಪ್. ಸೊ ಇಷ್ಟೇ ಗೈಸ್ ನಾನು ತೊಗೊಂಡಿರೋದು. ಆ್ಯಂಡ್ ಒನ್ ಮೋರ್ ವೆಯ್ಟ್, ಇದು ಒಂದು ಇಯರಿಂಗ್ಸ್ ತೊಗೊಂಡೆ. ಸೊ ಇದು ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಡ್ರೆಸ್ ಜೊತೆ ಮ್ಯಾಚ್ ಮಾಡ್ಬೋದು ಅಂತ ಇದೊಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡಿ ಗೈಸ್. ಸೊ ಇಷ್ಟೇ ನಾನು ತೊಗೊಂಡಿರೋದು ಇವತ್ತು
ಸೊ ಮಲ್ಲೇಶ್ವರಂ ಆ್ಯಂಡ್ ಮಂತ್ರಿ ಮಾಲ್ಗೆ ಹೋಗಿ ತೊಗೊಂಡಿರೋದು. ಸ್ವೆಟ್ ಆಗ್ತಾಯಿದ್ದೀನಿ ತುಂಬ. ಸೊ ಸೆಕೆ ಆಗ್ತಿದೆ ಗಾಯ್ಸ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ನಿಮ್ಗೇನಾದರೂ ಇವಾಗ ನಾನು ತೋರಿಸಿದ್ದು ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಕಮೆಂಟಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ಬಾಯ್ ಬಾಯ್.